ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಈಗ ಅದೇ ಆಗ್ತಾ ಇರಲಿಲ್ಲ. ಅದಕ್ಕೆ ನಾನು ಬಂದೆ. ಯಾವುದು ಕೂಡ ಈಗ ಹಗುರವಾಗಿ ಪರಿಗಣಿಸಬಾರ್ದು ಈ ಥರದ ಮ್ಯಾಟರ್. ಈಗ 100% ಇಲ್ಲ ಸರ್. ನಾವು ಅದನ್ನ ಏನು ಆಕ್ಚುಲಿ ಏನು ಅಂತಂದ್ರೆ ಇಲಾಖೆಗಳ ಯಾವ ಕಾನೂನನ್ನು ಗೌರವಿಸೋದಿಲ್ಲ. ಆ ಮಟ್ಟಕ್ಕೆ ಬಂದಿರೋದು ನಿಮ್ಗೆ ನೆರವಾಯ್ತಲ್ವಾ? ನೀವು ತೆಗ್ದಿರೋ ಗುಂಡಿಗಳನ್ನು ಪೂರ್ತ ಮುಚ್ಚಿ ಅವರು ಹೌದು. ಆ ಥರ ಏನಾದ್ರು ಪ್ರೊಟೆಸ್ಟ್ ಮತ್ತೊಂದು ಮಾಡೋ ಗುಂಡಿ ತೆಗಿಬೇಕಾದ್ರೆ ಅವ್ರು ಮಾಡಬೇಕಿತ್ತು. ಈಗ ಆಲ್ರೆಡಿ ಸರ್ಕಾರದ್ದು ಇದು ಎಲ್ಲೋ ಒಂದ್ ಕಡೆ ಖರ್ಚಾಗಿ ಆಸ್ ಪರ್ APO ಆಸ್ ಪರ್ ಎಸ್ಟಿಮೇಟ್ ಖರ್ಚಾದ ಮೇಲೆ ಅವ್ರಿಗೆ ಮಾಡಕ್ಕೆ ಚಾನ್ಸ್ ಇಲ್ಲ, ನಾವು ಮಾಡಕ್ ಬಿಡೋದು ಇಲ್ಲ. ಫಾರೆಸ್ಟ್ರಿಗೆ ನಾನು ಮೊದಲೇ ಪ್ರಾಥಮಿಕ ಮಾಹಿತಿ ತೆಗೆದುಕೊಂಡಾಗ ಇಲ್ಲ ಅದು ಕಂದಾಯ ಭೂಮಿ ಸರ್. ಅವ್ರು ನೋಡಿ ಕಂದಾಯ ಭೂಮಿ ಇರ್ಬೋದು ಏನೇ ಇರ್ಬೋದು, ನೀನ್ ಯಾಕೆ ಕೆಲಸ ಮಾಡಿದಲ್ಲಿ? ನಿಮ್ಮ ಇಲಾಖೆ ದುಡ್ಡು ಇನ್ವೆಸ್ಟ್ ಮಾಡಿದ್ರಲ್ಲ ಸರ್ಕಾರದ್ದು, ನಿಮ್ಮ ಇಲಾಖೆ ಮುಖಾಂತರ. ಈಗ ಅದು ಮುಚ್ಚ ಹಾಕಿದ್ರಲ್ಲ, ಹಾಳು ಮಾಡಿದ್ರಲ್ಲ. ಯಾರು ನೀವು ಕೊಡ್ತೀರಾ, ಅವ್ರು ಕೊಡ್ತಾರ ಅಥವಾ ಯಾರು ಕೊಡ್ಬೇಕು? ಬಟ್ ಅದು ಅದಕ್ಕೆ ಜಾರ್ಕೊಳ್ಬಾರ್ದು. ಹೊಣೆಗಾರಿಕೆಯಿಂದ ಜಾರ್ಕೊಂಡ್ರೆ ನಮಗೆ ಕಷ್ಟ ಆಗ್ತದೆ. ಈ ದಿವಸ ನಮ್ಮನೆ ಹತ್ರ ಬಂದು ನಾನು ನಿಮ್ಮನೆ ಹತ್ರ ಕರ್ಕೊಂಡ್ಬರ್ಬೇಕು. ಅದೇ ಪರಿಸ್ಥಿತಿ ಆಗಿದೆ. ನಾವು ಬಂದಿದ್ದು ನಮಗೂ ಕೂಡ ಒಂದು ಆನೆ ಬಲ ನಂಗೆ. ನಾವು ಒಂದು ಒಳ್ಳೆ ಕಾಲ 3ನೇ ಬಾರಿ ಬರ್ತಾ ಇರೋದು. ಇಲ್ಲಿ ಕೇಳಿ, ನಾನು 3ನೇ ಬಾರಿ ನಿಮ್ DFOಗೂ ಬಂದು ಹೇಳಿ, ನಿಮ್ಮ ರೇಂಜ್ರಿಗೂ ಬಂದು ಹಿಂದಿನ ರೇಂಜ್ರಿಗೆ, ಈಗ ACFಗೂ ಹೇಳಿ, ನಿಮ್ಮ ಫಾರೆಸ್ಟ್ಗಳಿಗೆ ಹೇಳಿ, ಆದ್ಮೇಲೂ ಕೂಡ ನಿಮ್ಮ ಹತ್ರ ಅದು ಆಗ್ಲಿಲ್ಲ ಅಂದ್ರೆ ಕಷ್ಟ ಆಗ್ತಿಲ್ಲ. ಯಾವ್ದು ಕೂಡ ಪ್ರಶ್ನೆನೇ ಇಲ್ಲ ಸರ್. ನಾನು ಖಂಡಿತ ಅದನ್ನು ಟ್ಯಾಕಲ್ ಮಾಡ್ತೀನಿ. ಈಗಾಗಲೇ ಪೊಲೀಸಿಗೆ ಇದು ಮಾಡಿಸ್ತಾ ಇದ್ದೀನಿ. ಅವ್ರೇನು ಪಾರ್ಟಿಗಳು ಮಹಾಜರು ಇದು RI ಬೇಕು ಅಂತ RI ಸಿಗಲಿಲ್ಲ ಅಂದ್ರೆ ಇವತ್ತು ಬೆಳಿಗ್ಗೆ RI ಸಿಕ್ಕಿ ಮಹಾಜರಿಗೆಲ್ಲ ಅವ್ರಿಗೂ ಹೇಳಿದ್ದೀನಿ. ಎರಡು ಇಲಾಖೆಯವರು ಪರಸ್ಪರ ಸಹಕಾರ ಇಟ್ಕೊಂಡು ಅದು ಮಾಡಲೇಬೇಕು. ಇಲ್ಲ ಅಂತ ಅಂದ್ರೆ, ಯಾಕಂದ್ರೆ ನಿಮ್ಗೆ ನಾನು ಹೆದರ್ಸೋದು ಬಂತು ನನಗೆ ಗೊತ್ತಿಲ್ಲ. ನಾನೇನ್ ಮಾಡ್ತೀನಿ ಅನ್ನೋದ್ರ ಹೇಳ್ಬೇಕಾ? ನಿಮ್ಮನ್ನ DFOನ ನಿಮ್ಮ ಫಾರೆಸ್ಟ್ನ ತಹಶೀಲ್ದಾರ್ನ RIನ VN ಇಷ್ಟು ಜನರ ಮೇಲೆ ಶಾಮೀಲಾಗಿದ್ರಿಂದ ನಾನು ಕಂಪ್ಲೇಂಟ್ ಕೊಡ್ತೀನಿ. ಆ ಪ್ರಮೇಯ ಬರೋದಿಲ್ಲ ಆಗಿದೆ. ಅದನ್ನ ತಾವು ಕೂಡ ಗೊತ್ತಿರ್ಬೋದು. ನಿಮ್ಮ ಅಕ್ಕಪಕ್ಕದಿಂದ ಮೆಸೇಜ್ ತಗೊಳ್ತೀನಿ. ಏನ್ ಗೊತ್ತಾ, ಹೋಗಿದ್ದು 4 ದಿವಸ ಬಿಟ್ಬಿಟ್ಟು ಮತ್ತೆ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಭಯ ಇಲ್ಲ ಅಂತ. ಇಲ್ಲ, ಮತ್ತೆ ಎರಡನೇದಾಗಿ ಆ ಪ್ಲಾಂಟಿಂಗ್ ಕೂಡ ನಾನು ಆಕ್ಟ್ ಮಾಡ್ತಿದ್ದೇನೆ. ಟೆಂಡರ್ ಪ್ರೊಸೆಸ್ ಮತ್ತೊಂದು ಚೂರು ಸ್ಪೀಡ್ ಅಪ್ ಮಾಡಿ ಪ್ಲಾಂಟಿಂಗ್ ಕೂಡ ರೆಡಿ ಮಾಡಿ, ಒಳ್ಳೆ ಪ್ಲಾಂಟ್ ಮಾಡಿ ಸಹಕಾರ ಕೊಡಕ್ ನಮ್ಮವರು ಬರ್ತಾರೆ, ನಾನು ಬರ್ತೇನೆ. ಆಯ್ತಾ? ಇಷ್ಟು ತಾವು ಇದು ಬಂದು ನಮ್ಮ ಹಿಂದೆ ಹಾಗೆ ಜನನೇ ಬಂದು ನೀವು ಕೆಲಸ ಮಾಡಿ ಅಂತ ಹೇಳುವಾಗ, ನಿಮ್ಮ ಭೂಮಿಯನ್ನು ಉಳಿಸ್ಕೊಳ್ಳಿ ಅಂತ ಹೇಳುವಾಗ ಅದು ಸಾಧ್ಯ ಆಗಿಲ್ಲ ಅಂತ ಅಂದ್ರೆ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಇಲ್ಲ ಆ ತರ ಯಾವುದು ನಾನು ಫೋನ್ ಮಾಡ್ಕೊಳ್ಳೆ ಇಮಿಡಿಯೇಟ್ ಹೋಗಿದೆ ಗೊತ್ತಾಯ್ತು. ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಇಲ್ಲ. ಅದ್ರ ಬಗ್ಗೆ ಎರಡೇ ಮಾತಿಲ್ಲ. ಮತ್ತೆ ಅವ್ರನ್ನ ಯಾವ್ದು ಹಿಂದಕ್ಕೆ ಹಾಕೊಳ್ಳೋದಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಹೇಳಿದ್ರು, ಬೆಳಿಗ್ಗೆ ತುಂಬಾ ಲೂಸ್ ಆಗ್ಬಿಡುತ್ತೆ. ಅದನ್ನು ಸ್ವಲ್ಪ ಬೇಲಿಗೆ ಮಾಡ್ಕೊಂಡು ಅದನ್ನೆಲ್ಲ ಸ್ವಲ್ಪ ಕಂಪ್ಲೀಟ್ ಆಗಿದ್ರು ಮಾಡಿ ಅದನ್ನು ಪ್ಲಾಂಟಿಂಗ್ ಮಾಡಿ ಒಳ್ಳೊಳ್ಳೆ ಗಿಡ ಪ್ಲಾಂಟಿಂಗ್ ಮಾಡಿ ನಾವು ಬರ್ತೀವಿ. ಓಕೆ, ಡೆಫಿನೆಟ್ಲಿ ಒಳ್ಳೇದಾಗ್ತದೆ. ಓಣ ಆಯ್ತು.